ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೂಲ್ ಮಿನಿ ಟ್ರಕ್ಗೆ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ನಿನ್ನೆ ಮಧ್ಯಾಹ್ನದಿಂದ ಡ್ಯೂಟಿ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. 3 ಡ್ಯೂಟಿ ಮಾಡಿರೋದು ನಿನ್ನೆ, ಯಾಕಂದ್ರೆ ಮಧ್ಯಾಹ್ನದವರೆಗೂ ನನ್ನ ಪರ್ಸನಲ್ ಕೆಲಸ ಇತ್ತು. ಅದಕ್ಕೋಸ್ಕರ ಮಧ್ಯಾಹ್ನದಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿಕೊಂಡು 3 ಡ್ಯೂಟಿ ಕಂಪ್ಲೀಟ್ ಮಾಡಿದೆ. ರಾತ್ರಿ 7:30ಗೆಲ್ಲ ಮಾರ್ತಳಿಗೆ ಹೋದೆ. ಅಲ್ಲಿಂದ ಯಾವುದೂ ಡ್ಯೂಟಿನೇ ಬರಲಿಲ್ಲ. 22 ಕಿಲೋಮೀಟರ್ ಕಾಲಿನ ಮನೆಗೆ ಬರಬೇಕಾಯಿತು. ಇವಾಗ ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ಡ್ಯೂಟಿ ಆನ್ ಮಾಡಿ ಇಟ್ಕೊಂಡೆ. ಅಂಕಲ್ ಡೆಲಿವರಿ, ನೋ ಬ್ರೋಕರು, ಕೊಟ್ಟರು 3 ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂವರೆಗೂ ಯಾವುದೋ ಡ್ಯೂಟಿ ಬಂದಿಲ್ಲ. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ನಾಳೆ ದಿನದ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು. ನಾಳೆ ಸಂಪೂರ್ಣ ಕರ್ನಾಟಕ ಬಂದಿದೆ. ಯಾಕಂತ ನೀವು ಕೇಳ್ಬೋದು. ಮಹಾರಾಷ್ಟ್ರಿಗರು ನಮ್ಮ ಮೇಲೆ ನಡೆಸಿದಂತಹ ದಬ್ಬಾಳಿಕೆ, ನಮ್ಮ ನೆಲ ಜಲ ಕನ್ನಡ ಭಾಷೆಗೋಸ್ಕರ ನಾಳೆ ನಮ್ಮ ಕರ್ನಾಟಕದಾದ್ಯಂತ ಕರ್ನಾಟಕ ಬಂದಿದೆ. ಅದಕ್ಕೋಸ್ಕರ ನಮ್ಮ ಚಾಲಕದವರೆಲ್ಲರೂ ನಾಳೆ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಕೂಡ ಕೊಡ್ತೀನಿ, ನೀವು ಕೊಡ್ರಿ. ನೀವು ಯಾರ್ಯಾರು ಕೊಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ಬೇಕಂದ್ರೆ ನೀವು ಒಂದು ಕಮೆಂಟ್ ಬಾಕ್ಸಲ್ಲಿ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದಾದ್ರೂ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅರ್ಧ ಗಂಟೆ ಕೂತ್ಕೊಂಡ್ಮೇಲೆ ಇವಾಗ ಒಂದು ಡ್ಯೂಟಿ ಬಂದೈತೆ. 9 ಗಂಟೆ 30 ನಿಮಿಷ, 9:10ಕ್ಕೆ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದು. ಎಕ್ಸಾಕ್ಟ್ ಇವಾಗ 9 ಗಂಟೆ 30 ನಿಮಿಷ ಆಗೈತೆ. ಪೋರ್ಟ್ರಲ್ಲೇ ಒಂದು ಡ್ಯೂಟಿ ಬಂದೈತೆ ಇವಾಗ ಜಸ್ಟ್. KR-ಪುರಂ ಡ್ರಾಪ್ ಇರೋದು. ಬನ್ನಿ ತೋರಿಸ್ತೀನಿ ನೋಡಿ ನಿಮಗೆ. ಪೋರ್ಟ್ರಲ್ಲೇ ಬಂದಿರೋದು ಇದು ಕೂಡ. ತಣಿಸಂದ್ರ ಜಕ್ಕೂರು ಪಿಕಪ್ಪು. ಡ್ರಾಪ್ ಬಂದು ಸಿಗೇಳಿ ಮೇನ್ ರೋಡು ಡ್ರಾಪ್ ಇರೋದು. KR-ಪುರಂ. ಅಮೌಂಟ್ ಬಂದು 713. ಬನ್ನಿ ಪಿಕಪ್ ಪಾಯಿಂಟ್ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ. ನೋಡಿಕೊಂಡು ಡೈರೆಕ್ಟಾಗಿ ಹೋಗೋಣ. ಕಸ್ಟಮರ್ ಕಾಲ್ ಮಾಡ್ಕೊಂಡು ಹೋಗ್ತೀನಿ ಹೋಗೋವಾಗ. ಇವಾಗಂತೂ ಮಾಡಿಲ್ಲ, ಹೋಗೋವಾಗ ಮಾತಾಡ್ಕೊಂಡು ಹೋಗೋಣ. ಎಷ್ಟಿದೆ ನೋಡೋಣ. 2 ಕಿಲೋಮೀಟ್ರ್ ಪಿಕಪ್ ಐತೆ. ಈ ಕಡೆಯಿಂದ ಹೋದರೆ ರೈಲ್ವೆ ಗೇಟು 1 ಕಿಲೋಮೀಟ್ರ್ ಇದೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟಾಗಿ. ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಬಂದು ಲೋಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ಲೋಡ್ ಇರಲಿಲ್ಲ. ಎರಡೇ ಒಂದು ಪೈಪ್ ಸೆಟ್ಟು, ಒಂದು ಚೀಲ ಇದೆ ಚಿಕ್ಕದು, ಹಾಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ ನಿಮಗೆ. ಇದು ಎರಡೇ ಇರೋದು, ಒಂದು ಪೈಪು, ಅದೊಂದು ಚಿಕ್ಕ ಚೀಲ ಇರೋದು. 9 ಫೀಟ್ ಉದ್ದ ಇದೆ. ಅದಕ್ಕೋಸ್ಕರ ಕ್ರಾಸ್ ಆಗಿ ಇಟ್ಕೊಂಡಿದ್ದೀನಿ. ನಮ್ಮ 7 ಫೀಟ್ ಗಾಡಿ ಅಲ್ಲ, 2 ಫೀಟ್ ಉದ್ದ ಇಟ್ಕೊಂಡಿದ್ದೀನಿ. ನಿಮಗೆ ಲೋಡ್ ಆಯಿತು ಗಾಡಿ. ಬಿಲ್ ಬೇರೆ ಕೊಡ್ತಾ ಇದ್ರೆ ಬಿಲ್ ತಗೊಂಡು ಹೋಗ್ತಾ ಇರೋದು ಅಷ್ಟೇ. ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡ್ಬಿಡೋಣ. ಎಷ್ಟು ಕಿಲೋಮೀಟರ್ ಇದೆ ನೋಡೋಣ. ಯಾವುದೋ ಓಪನ್ ಮಾಡಿದ್ರೆ ಯಾವುದೋ ಬರುತ್ತೆ ಬಿಡ. ಟ್ರಿಪ್ಪು ಸ್ಟಾರ್ಟ್ ಮಾಡ್ಬಿಡೋಣ. ಎಷ್ಟು ಕಿಲೋಮೀಟ್ರ್ ಐತೆ ನೋಡೋಣ. ಅಂದಾಜಾಗಿ 12-13 ಕಿಲೋಮೀಟ್ರ್ ಇರ್ಬೇಕು ನನ್ನ ಅಂದಾಜಿಗೆ. 18 ಯಾಕೆ ದೂರ ಆಯ್ತಲ್ಲ ಇದು ಭಾಳ. ಈ ಕಡೆಯಿಂದ ಹೋದ್ರೆ 19, ಇದು ಹೋದ್ರೆ 18 ಕಿಲೋಮೀಟ್ರು. ಬನ್ನಿ ಇನ್ನೇನು ಮಾಡೋದು, ಹೋಗೋದು. ಫಸ್ಟ್ ಡ್ಯೂಟಿ ಐತೆ, ಹೋಗೋಣ. ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟಾಗಿ. ಫ್ರೆಂಡ್ಸ್, ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಯಿತು. ಅಮೌಂಟು ಕಲೆಕ್ಟ್ ಮಾಡಿದೆ. 713 ರೂಪಾಯಿ ಫಸ್ಟ್ ಡ್ಯೂಟಿ ಕಂಪ್ಲೀಟು. ಮೆಟೀರಿಯಲ್ ಅವರೇ ಅನ್ಲೋಡ್ ಮಾಡ್ಕೊಂಡ್ರು. ಜಾಸ್ತಿ ಏನಿರಲಿಲ್ಲ, ಸ್ವಲ್ಪನೇ ಇತ್ತು. ಅನ್ಲೋಡ್ ಆಯಿತು, ಹೋಗ್ತಾ ಇದ್ದಾರೆ ನೋಡಿ. ಸೆಕೆಂಡ್ ಡ್ಯೂಟಿ ನೋಡೋಣ. ಯಾವುದಾದ್ರೂ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಇವಾಗಂತೂ ಯಾವುದೂ ಇಲ್ಲ. ನೋಡೋಣ, ಯಾವುದಾದ್ರೂ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ನಂದು ಸ್ಟ್ಯಾಂಡ್ ಇತ್ತು ಗುರು, ಮೊಬೈಲ್ ಇಡೋದಕ್ಕೆ. ಇಲ್ಲ ಐತೆ ನೋಡಿ. ಈ ಸ್ಟ್ಯಾಂಡು ಮುರಿದೋಗ್ಬಿಟ್ಟಿದೆ. ಮುರಿದಿದೆ ಅಂತ ಅನ್ನೋಕ್ಕೇನು ಇಲ್ಲಿ ಅಂಟ್ಕೊಳ್ತಾ ಇಲ್ಲ. ಇದು ಈ ಥರ ಅಂಟ್ಕೊತಾ ಇತ್ತು ಮೊದಲು. ಯಾಕೋ ನೆನ್ನೆ ಅಂಟ್ಕೊತಾನೆಲ್ಲ. ಫೆವಿಕಿಕ್ ಹಾಕಿ ಅಂಟ್ಸಕ್ಕೆ ನೋಡಿದೆ, ಬಟ್ ಅಂಟ್ಕೊತಾ ಇಲ್ಲ ಇದು. ನೋಡಿ ಈ ಥರ ಇತ್ತು. ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದಿತ್ತು ನಿಮ್ಮ ಜೊತೆಗೆ. ಇವಾಗ ಮತ್ತೆ ಇದರದೊಂದು ಅಮೌಂಟ್ ಹಾಕಿ ಮತ್ತೆ ಇನ್ನೊಂದು ಬೇರೆ ತಗೋಬೇಕು. ಬನ್ನಿ ಸೆಕೆಂಡ್ ಡ್ಯೂಟಿ ಯಾವುದಾದ್ರೂ ಬಂದರೆ ಮತ್ತೆ ಅಪ್ಡೇಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವಾಗ ಇನ್ನೊಂದು ಡ್ಯೂಟಿ ಬಂತು. 12 ಗಂಟೆ 14 ನಿಮಿಷ. 2 ಗಂಟೆ 2.5 ಅವರ್ ವೆಯ್ಟ್ ಮಾಡಿದ್ದೀನಿ. ಯಾಕೋ ಇವಾಗ ಡ್ಯೂಟಿನೇ ಇಲ್ಲ. ಬಂದಿತ್ತು, ಬಟ್ ಬೇರೆ ಡ್ಯೂಟಿ ಅಂತ ಹೇಳ್ಬಿಟ್ಟು ಆಕ್ಸೆಪ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅದು ಅಂಕಲ್ ಡೆಲಿವರಿ ಇಲ್ಲಿ ಬರ್ತಾ ಇದೆ. ಬರೀ 8 ಫೀಟ್ ಇರೋದೇ ಬರ್ತಾ ಇರೋದು. ಅದಕ್ಕೋಸ್ಕರ ಆಕ್ಸೆಪ್ಟ್ ಮಾಡೋಕೆ ಆಗ್ತಾ ಇಲ್ಲ. ಇವಾಗ ಪೋರ್ಟ್ರಲ್ಲಿ ಒಂದು ಬಂದೈತೆ, ತೋರಿಸ್ತೀನಿ ನೋಡಿ ನಿಮಗೆ. ಪೋರ್ಟ್ರಲ್ಲಿ ಇವಾಗ ಒಂದು ಬಂದೈತೆ ಗುರು. ಟೈಮ್ ನೋಡಿ ಎಕ್ಸಾಕ್ಟು 12 ಗಂಟೆ 17 ನಿಮಿಷ. 2.5 ಅವರ್ ವೆಯ್ಟ್ ಮಾಡಿದ್ದೀನಿ. ಯಾವುದೂ ಡ್ಯೂಟಿ ಬಂದಿರಲಿಲ್ಲ. ಇವಾಗ ಬಂದಿರೋದು. ಅಮೌಂಟ್ ಬಂದು 759 ರೂಪಾಯಿ ಅಮೌಂಟು. ಡ್ರಾಪ್ ಬಂದು ದೊಡ್ಡ ಕಮ್ಮನಹಳ್ಳಿ.
ದೊಡ್ಡೇಕನಹಳ್ಳಿ ಅಂತೆ. ಬನ್ನಿ ಪಿಕಪ್ ಪಾಯಿಂಟ್ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ. ಕಸ್ಟಮರ್ ಕಾಲ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಹೋಗೋಣ. ಒಂದು ಆನ್ಲೈನ್ ಪೇಮೆಂಟ್ ಬಂದಿತ್ತು, ಆಕ್ಸೆಪ್ಟ್ ಮಾಡಿ ಅವರೇ ಕ್ಯಾನ್ಸಲ್ ಮಾಡಿದ್ರು. 2.5 ಕಿಲೋಮೀಟರ್ ಪಿಕಪ್ ಪಾಯಿಂಟ್ ಇದೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಫ್ರೆಂಡ್ಸ್ ಸುಮ್ಮನೆ ವೇಟ್ ಮಾಡಿಸ್ತಾರೆ. ಇವಾಗ ಒಂದು ಡ್ಯೂಟಿ ಹೋಗಿದ್ನಲ್ಲ, ಜಸ್ಟ್ 750 ರೂಪಾಯಿದೇನೋ ಡ್ಯೂಟಿಗೆ ಹೋಗಿದ್ದೆ. 2 ಕಿಲೋಮೀಟರ್ ಪಿಕಪ್ ಪಾಯಿಂಟ್ ಹತ್ರ ಕಾಲ್ ಮಾಡ್ಕೊಂಡು ಹೋಗಿದ್ದೀನಿ. ಸರಿ ಬನ್ನಿ ಅಂತ ಹೇಳಿದ್ರು. ಹೋಗಿ ಪಿಕಪ್ ಪಾಯಿಂಟ್ ಹತ್ರ ನಿಂತ್ಕೊಂಡಿದ್ದೀನಿ. ಫ್ಲೌಡ್ ಶಾಪ್ ಅದು ನಿಂತ್ಕೊಂಡಿದ್ದಕ್ಕೆ ಹೋಗಿ ನಿಂತ್ಕೊಂಡು 15-20 ನಿಮಿಷ ವೆಯ್ಟ್ ಮಾಡಿದ್ದೀನಿ. ವೆಯ್ಟ್ ಮಾಡಿ ಟ್ರಿಪ್ ಸ್ಟಾರ್ಟ್ ಮಾಡಂದ್ರು. ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀನಿ. ಒಳಗಡೆ ಹೋಗಿ ಲೋಡಿಂಗ್ ಪಾಯಿಂಟ್ಗೆ ನಿಲ್ಸಿದ ಮೇಲೆ ಹೇಳ್ತಾರೆ, ಸರ್ ಇದು ಎಷ್ಟು ಫೀಟ್ ಗಾಡಿ ಅಂತ. ನಾನು 7 ಫೀಟ್ ಅಂತ ಹೇಳಿದೆ. ಸರ್ ಇಲ್ಲ 8 ಫೀಟ್ ಗಾಡಿ ಬೇಕು ಅಂತ ಹೇಳಿದ್ರು. ಅದಕ್ಕೆ ಕಸ್ಟಮರ್ ಕಾಲ್ ಮಾಡಿದೆ, ಸರ್ ನಾನು ಆಲ್ರೆಡಿ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀನಿ, ಲೋಡಿಂಗ್ ಪಾಯಿಂಟ್ ತಗೊಂಬಂದು ನಿಲ್ಲಿಸ್ಮೇಲೆ ಅವ್ರು ಹೇಳ್ತಾರೆ 8 ಫೀಟ್ ಬೇಕಂತ. ನೀವು ಯಾವ ಈ ಥರ ಬುಕ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನು ಸರ್ ಅಂದರೆ, ನನಗೆ ಮಾತಾಡೋಕ್ಕೆ ಟೈಮ್ ಇಲ್ಲ, ಫೋನ್ ಇಡಿ ಅಂತ ಹೇಳ್ತಾನೆ. ಈ ಥರ ಇರ್ತಾರ ಕಸ್ಟಮರು? ನೀವೇ ವಿಚಾರ ಮಾಡಿ. ಸುಮ್ಮನೆ ಮಾತಾಡೋಕ್ಕೆ ಟೈಮ್ ಇಲ್ಲ, ನೀವೇ ಏನಾದರೂ ಮಾಡ್ಕೊಳ್ಳಿ, ಕ್ಯಾನ್ಸಲ್ ಮಾಡಿ ಅಂತಾರೆ. ಕಸ್ಟಮರ್ ಕೇರ್ ಕಾಲ್ ಮಾಡಿದೆ, ಸರ್ ಈ ಥರ ಆಗಿದೆ ಅಂತ ಹೇಳಿದ್ದಕ್ಕೆ ಮತ್ತೆ ಅವ್ರು ಕಸ್ಟಮರ್ ಕಾಲ್ ಮಾಡಿದ್ರೆ ಅವನು ಅದೇ ಥರ ಹೇಳ್ತಾನೆ. ಕಸ್ಟಮರ್ ಕೇರ್ ಅವ್ರಿಗೆ ಅದೇ ಥರ ಹೇಳ್ತಾನೆ, ನನ್ನ ಹತ್ರ ಟೈಮ್ ಇಲ್ಲ ಮಾತಾಡೋಕ್ಕೆ, ಬೇಕಾದರೆ ಕ್ಯಾನ್ಸಲ್ ಮಾಡಿ ಇಲ್ಲ ಬಿಡಿ ಅಂತ ಕಸ್ಟಮರ್ಗೆ ಹೇಳ್ತಾನೆ, ಕಸ್ಟಮರ್ ಕೇರ್ ಅವ್ರಿಗೆ. ಆಮೇಲೆ ಕ್ಯಾನ್ಸಲ್ ಮಾಡಿಸ್ಕೊಂಡು 1 ಅವರ್ ವೆಯ್ಟ್ ಮಾಡಿ ಮತ್ತೆ ವಾಪಸ್ ಬಂದಿದ್ದೀನಿ. ಇನ್ನೊಂದು ಯಾವುದೋ ಡ್ಯೂಟಿ ಬಂದಿಲ್ಲ. ಯಾಕೋ ಇವತ್ತು ಟೈಮ್ ಸರಿ ಇಲ್ಲ ಗುರು ನಂದು. ಬೆಳಗ್ಗೆಯಿಂದ ಡ್ಯೂಟಿ ಬರ್ತಾ ಇದ್ದಾವೆ, ಕ್ಯಾನ್ಸಲ್ ಆಗ್ತೈತೆ. ಇವಾಗ ಮತ್ತೆ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಲೋಡಿಂಗ್ ಪಾಯಿಂಟ್ ಹತ್ರ ನಿಂತ್ಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿ ತಗೊಂಬಂದಿದ್ದೀನಿ. ಇನ್ನೋರ್ಗು ಯಾವುದೋ ಡ್ಯೂಟಿ ಇಲ್ಲ. ಬನ್ನಿ ಯಾವುದಾದ್ರು ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಈ ಥರ ಆದರೆ ಸುಮ್ಮನೆ ಬೇಜಾರಾಗ್ಬಿಡುತ್ತೆ, ಡ್ಯೂಟಿ ಮಾಡೋಕ್ಕೆ ಮನಸ್ಸು ಬರಲ್ಲ. ನೋಡೋಣ ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಡ್ಯೂಟಿ ಇವಾಗ ಒಂದು ಬಂತು. ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. 5 ಕಿಲೋಮೀಟ್ರ್ ಪಿಕಪ್ ಇತ್ತು, ಬಂದಿದ್ದೀನಿ. ಡ್ರಾಪ್ ಬಂದು ಎಲ್ಲೈತಪ್ಪ ಡ್ರಾಪ್ ಅಂದರೆ ದೊಡ್ಡೇನು ಕುಂತಿ ಡ್ರಾಪ್ ಇರೋದು 547 ರೂಪಾಯಿ ಅಮೌಂಟು. ಬನ್ನಿ ಲೋಡ್ ಮಾಡ್ತಾ ಇದ್ದಾರೆ ಹಿಂದೆ ಮೆಟೀರಿಯಲು. ನೋಡಿ ಪೈಪ್ ಶೀಟ್ ಲೋಡ್ ಮಾಡ್ತಾ ಇದ್ದಾರೆ. ಲೋಡ್ ಮಾಡಲಿ, ಡೈರೆಕ್ಟ್ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. ಒಂದು 10 ಕಿಲೋಮೀಟ್ರ್ ಇರಬೇಕು. ಬನ್ನಿ ಡೈರೆಕ್ಟು ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. 11 ಕಿಲೋಮೀಟ್ರ್ ಐತೆ, ಇನ್ನೇನು ಮಾಡೋಕ್ಕಾಗಲ್ಲ. ಹೋಗಿ ಸಿಗೋಣ ಡ್ರಾಪ್ ಪಾಯಿಂಟ್ ಹತ್ರ. ಫ್ರೆಂಡ್ಸ್ ಫೈನಲಿ ಡ್ಯೂಟಿ ಕಂಪ್ಲೀಟ್ ಮಾಡಿ ಕೂತ್ಕೊಂಡಿದ್ದೀನಿ. 2 ಗಂಟೆ 35 ನಿಮಿಷ ಆಗೈತೆ. ಡೀಸೆಲ್ ಬೇರೆ ಖಾಲಿಗಿತ್ತು, ಡೀಸೆಲ್ ಹಾಕಿ ಕೂತ್ಕೊಂಡಿದ್ದೀನಿ. ಇನ್ನು ನೋಡ್ಬೇಕು ಯಾವ್ದಾದ್ರು ಡ್ಯೂಟಿ ಬರುತ್ತಾ ಅಂತ. ಈಗ ಊಟದ ಟೈಮ್ ಬೇರೆ 2:30 ಆಗೈತೆ. ಊಟ ಮಾಡಿಕೊಂಡು ಆನ್ಲೈನ್ ಮಾಡ್ಬೇಕಂತ ಮಾಡಿದ್ದೀನಿ. ಬಟ್ ನೋಡೋಣ, ಇನ್ನೊಂದು 15 ನಿಮಿಷ ವೆಯ್ಟ್ ಮಾಡೋಣ. ಯಾವುದಾದ್ರು ಡ್ಯೂಟಿ ಬಂದರೆ ಮತ್ತೆ ಹೋಗಕ್ಕೆ ಬರುತ್ತೆ, ಇಲ್ಲಾಂದರೆ ಊಟ ಮಾಡಿಕೊಂಡು ಮತ್ತೆ ಆನ್ಲೈನ್ ಬರೋಣ. ಬೆಳಗ್ಗೆಯಿಂದ 2 ಡ್ಯೂಟಿ ಆಗಿರೋದು. ಯಾಕೆ ಸ್ವಲ್ಪ ಬಾಡಿಗೆ ಕಡಿಮೆ ಇದೆ, ಡ್ಯೂಟಿದು ಜಾಸ್ತಿ ಇಲ್ಲ. ನೋಡಿ ಎಲ್ಲರೂ ಅಷ್ಟು ದುಡಿತೀಯ ಇಷ್ಟು ದುಡಿತೀಯ ಅಂತ ಹೇಳ್ತೀಯ, ನೀನು ಹೇಳ್ಬೇಡ ಅಂತ ಹೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಾನು ಹೇಳಿಲ್ಲ ಅಂದರೂ ಇನ್ನೊಬ್ರು ಅವ್ರು ಅರ್ಥ ಮಾಡಿಕೊಂಡು ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅವರು ದುಡಿಯೋಕ್ಕೆ ಬಂದಿರ್ತಾರೆ, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ನಾನು ದುಡ್ದಿರೋದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ, ಒಂದು ಇನ್ನೇನಿಲ್ಲ. ಆಯಿತು, ತೋರಿಸ್ಬೇಡ ಅಂದರೆ ಇನ್ನೊಂದು ಸ್ವಲ್ಪ ದಿನ ನೋಡೋಣ, ವೆಯ್ಟ್ ಮಾಡಿ ಆದರೆ ಮಾಡೋಣ. ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ, ನೋಡೋಕೆ ಬರುತ್ತೆ ಮುಂದೆ. ಒಂದು ಅರ್ಧ ಗಂಟೆ ಕೂತ್ಕೊಂಡ್ಮೇಲೆ ಇನ್ನೊಂದು ಡ್ಯೂಟಿ ಬಂದೈತೆ, ಪೋಟ್ರಲ್ಲೇ ಬಂದೈತು. ಇವಾಗ ಎಕ್ಸಾಕ್ಟ್ ನಾನು ವೈಟ್ ಫೀಲ್ಡಲ್ಲಿ ಇದ್ದೀನಿ. ವೈಟ್ ಫೀಲ್ಡಿಂದ ಕೆಂಪಾಪುರಕ್ಕೆ ಬಂದಿರೋದು ಹೆಬ್ಬಾಳ ಡ್ರಾಪು. ಅಮೌಂಟ್ ಬಂದು 700 ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಅಮೌಂಟ್ ಬಂದು 739 ರೂಪಾಯಿ. ಪಿಕಪ್ ಲೊಕೇಶನ್ ಬಂದು 2.3 ಕಿಲೋಮೀಟರ್ ದೂರ ಇದೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಕಸ್ಟಮರ್ ಕಾಲ್ ಮಾಡಿದ್ದೆ, ಸರ್ ಬರ್ತಾ ಇದ್ದೀನಿ ಅಂತ ಹೇಳಿದೆ. ಆಯ್ತು ಬನ್ನಿ ಸರ್ ಅಂತ ಹೇಳಿದರೆ. ಬನ್ನಿ ಹೋಗೋಣ, ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಬಂದು ಲೋಡ್ ಮಾಡ್ಕೊಂಡಿದ್ದೀನಿ. ಒಂದು ಬಾಕ್ಸ್ ಇದೆ, ಒಂದು 300 kg ಇದೆ ಅಂತ ಹೇಳಿದ್ರು. ನನಗೂ ಗೊತ್ತಾಗ್ತಲ್ಲ, ಭಾಳ ವೆಯ್ಟ್ ಐತಾ ಇದು. ನೋಡಿದ್ರೆ 300 kg ಅಂತ ಹೇಳ್ತಾರೆ. ತೋರಿಸ್ತೀನಿ ನೋಡಿ ನಿಮಗೆ. ಬಾಕ್ಸ್ ಕಾಣಿಸ್ತಾ ಇದೆಯಾ ಹಿಂದೆಗಡೆ? 300 kg ಇದೆ ಅಂತ ಹೇಳ್ತಾರೆ. ಪಿಕಪ್ ಡ್ರಾಪ್ ಕಿಲೋಮೀಟ್ರ್ ಬಂದು 18 ಕಿಲೋಮೀಟ್ರ್ ಐತೆ. ನೋಡಿ ಇದೊಂದು ಬಾಕ್ಸು 300 kg ಅಂತ ಹೇಳ್ತಾರೆ. ಆದರೆ ಫುಲ್ ವೆಯ್ಟ್ ಐತೆ, ಅಲ್ಗಾಡ್ಸೋಕ್ಕಾಗ್ತಾ ಇಲ್ಲ, ಅಷ್ಟು ವೆಯ್ಟ್ ಐತೆ. ನೋಡೋಣ, 300 kg ಅಂತ ಹೇಳವ್ರೆ. ಬಿಲ್ ಕೊಟ್ಟಿಲ್ಲ ಏನಿಲ್ಲ, ಅವರು ಬರ್ತೀನಿ ಅಂತ ಹೇಳಿದರು. ನೋಡೋಣ, ಡ್ರಾಪ್ ಪಾಯಿಂಟ್ ಹತ್ರ ಹೋಗೋಣ. 18 ಕಿಲೋಮೀಟ್ರ್ ಇದೆ ಡ್ರಾಪು, 45 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಆ ಬಾಕ್ಸ್ ಏನಿತ್ತು ಅದನ್ನು ಡ್ಯೂಟಿನ ಕಂಪ್ಲೀಟ್ ಮಾಡಿ ಅನ್ಲೋಡ್ ಮಾಡುವಾಗ ಕಂಪ್ನಿಲಿ ವೀಡಿಯೋ ಮಾಡೋಕ್ಕೆ ಕೊಡಲ್ಲ ಗುರು, ಅದೇ ಬೇಜಾರು.
ಅನ್ಲೋಡ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡೆ, ಊಟ ಮಾಡಿದೆ. ಊಟ ಮಾಡಿಕೊಂಡು ಒಂದು 10 ನಿಮಿಷ ಕೂತಲ್ಲೇ ಡ್ಯೂಟಿ ಬಂತು, ಪೋರ್ಟ್ರಲ್ಲೇ ಇನ್ನೊಂದು ಡ್ಯೂಟಿ ಬಂದು ಪಿಕಪ್ ಪಾಯಿಂಟ್ ಹತ್ರ ಬಂದು ಲೋಡ್ ಮಾಡ್ಕೊಂಡಿದ್ದೀನಿ. ಮೆಟೀರಿಯಲ್ ತೋರಿಸ್ತೀನಿ ನೋಡಿ ನಿಮಗೆ ಹಿಂದೆ. ನೋಡಿ ಲೋಡ್ ಮಾಡ್ಕೊಂಡಿದ್ದೀನಿ ಮೆಟೀರಿಯಲ್. ಇದು ಇಷ್ಟೇ ಇರೋದು. ಸುಲ್ತಾನ್ ಪಾಳ್ಯ ಡ್ರಾಪ್ ಇರೋದು. ಹೆಬ್ಬಾಳದಲ್ಲಿದ್ದೆ ನಾನು ಊಟ ಮಾಡಿಕೊಂಡು. ಅಲ್ಲಿಂದ ಡ್ಯೂಟಿ ಬಂತು. ಆಕ್ಸೆಪ್ಟ್ ಮಾಡಿಕೊಂಡು ಪಿಕಪ್ ಪಾಯಿಂಟ್ ಹತ್ರ ಬಂದೆ. ಲೋಡ್ ಮಾಡಿದ್ದಾರೆ ಮೆಟೀರಿಯಲ್. ಇದು ಅಷ್ಟೇ ಇರೋದು. ಇವಾಗ ಸುಲ್ತಾನ್ ಪಾಳ್ಯ ಡ್ರಾಪ್ ಇದೆ. ಕಿಲೋಮೀಟ್ರ್ ಎಷ್ಟಿದೆ ಅಂತ ಒಂದ್ಸರಿ ಚೆಕ್ ಮಾಡಿಬಿಡೋಣ. ಸ್ಟಾರ್ಟ್ ಮಾಡಿದ್ದೀನಿ ನಾನು ಟ್ರಿಪ್ಪು. ಆದರೆ ನೆಟ್ವರ್ಕ್ ಬರ್ತಾ ಇಲ್ಲ ಗುರು. ಅಂದಾಜಾಗಿ 500 ರೂಪಾಯಿ ಇದು ಬಾಡಿಗೆ ಬಂದಿರೋದು ನೋಡಿ. 500 ರೂಪಾಯಿ ಬಾಡಿಗೆ ಕಾಣಿಸ್ತಾ ಇಲ್ಲ ಅಂತ ಕಾಣುತ್ತೆ ಬಿಸಿಲಿಗೆ. ಬಂದಿದ್ದೀನಿ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಬಿಲ್ ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ನಿಂತ್ಕೊಂಡಿದ್ದೀನಿ. ಬಿಲ್ ಕೊಟ್ಟ ಮೇಲೆ ಸೀದಾ ತೊಗೊಂಡು ಹೋಗ್ಬಿಡೋಣ ಅಷ್ಟೇ.